ವೀಕ್ಷಕರೇ, ನಾನು ಟಿಪ್ಪು ನದಾಫ್, ಒಬ್ಬ ಪುಟ್ಟ ಕವಿ. ನಿಮ್ಮ ಮುಂದೆ 3 ಕವನಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ 3 ಕವನಗಳ ಜೊತೆಗೆ ನಾವು ಪ್ರಯಾಣವನ್ನು ಮಾಡೋಣ. ಅದರಲ್ಲಿ ಮೊದಲನೆಯ ಕವನ ಹೀಗಿದೆ: ರೋದನೆ ಬೇಡ ಸಾಧನೆ. ಬನ್ನಿ ಈ ಕವನವನ್ನು ನೋಡೋಣ. ಹೇ ಮರಿ, ಜೀವನದಲ್ಲಿ ಇರಲಿ ನಿನಗೊಂದು ಒಳ್ಳೆಯ ಗುರಿ. ಅದರ ಕಡೆಗೆ ಹೋಗುವ ದಾರಿಯೂ ಕೂಡ ಇರಲಿ ಸರಿ. ಅದರ ಕಡೆಗೆ ಹೋಗುವ ದಾರಿಯೂ ಕೂಡ ಇರಲಿ ಸರಿ. ನೀನು ಎಡವಿದರೂ ಡೋಂಟ್ ವರಿ. ಪ್ರಯತ್ನಿಸು, ಸಿಗುವುದು ನಿನಗೆ ಹೆಚ್ಚಿನ ಗರಿ. ಸಾಧಿಸಿ ಸಾಧನೆಯ ಶಿಖರವೇರಿದಾಗ ಅದುವೇ ನಿನ್ನ ಆತ್ಮೀಯರಿಗೆ ನೀ ನೀಡುವ ಬಹುದೊಡ್ಡ ಸಿರಿ. ಈ ಒಂದು ಕವಿತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಎರಡನೆಯ ಕವನದ ಕಡೆಗೆ ಹೋಗೋಣ. ನಿನ್ನ ಬದುಕು ಅತ್ಯಮೂಲ್ಯ. ಜಂಜಾಟದಿಂದ ಕೂಡಿದೆ ನಿನ್ನ ಬದುಕು. ಚಿಂತಿಸುವುದರಲ್ಲಿ ಕಳೆಯಬೇಡ ನಿನ್ನ ಅತ್ಯಮೂಲ್ಯ ಬದುಕು. ನಿನ್ನವರ್ಯಾರಿಲ್ಲ ಎಂದು ಕೊರಗಬೇಡ. ಗೆದ್ದ ಬಳಿಕ ಎಲ್ಲರೂ ನಿನ್ನವರಾಗುವರೆಂದು ನೀನು ಬದುಕು. ಜೀವಂತ ಇರುವುದಕ್ಕಾಗಿ ಬದುಕಬೇಡ. ಮತ್ತೊಬ್ಬರಿಗೆ ಜೀವನದ ದಾರಿ ತೋರಿಸುತ್ತೇನೆ ಎಂದು ಬದುಕು. ನೀನು ಬದುಕಬೇಕು, ನಿನ್ನ ಜೀವನವನ್ನು ನೋಡಿ ಮತ್ತೊಬ್ಬರು ಬದುಕಬೇಕು. ಆಗ ಸಾರ್ಥಕವಾಗುವುದು ನಿನ್ನ ಬದುಕು. ಈಗ 3ನೇ ಕವನದ ಕಡೆಗೆ ಪ್ರಯಾಣವನ್ನು ಮಾಡೋಣ. ಈ ಒಂದು ಕವಿತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಕವನದ ಶೀರ್ಷಿಕೆ ಹೀಗಿದೆ: ಅವಮಾನ. ಯಾವ ರೀತಿ, ಯಾರಿಗೆ ಇಲ್ಲಿ ಅವಮಾನ ಆಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಅವಮಾನ. ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ ಹವಾಮಾನ. ಏರುತ್ತಿದೆ ಬಿಸಿಲಿನ ತಾಪಮಾನ. ಯಾವಾಗ ಸಿಗುವುದು ಬಿಸಿಲಿನಿಂದ ನಮ್ಮೆಲ್ಲರಿಗೆ ಸಮಾಧಾನ? ಈ ಬಿಸಿಲಿಗೆ, ಬರಗಾಲಕ್ಕೆ ಕಾರಣಗಳು ನಾವೇ. ಇದು ಮಾನವ ಕುಲಕ್ಕೆ ಬಹುದೊಡ್ಡ ಅವಮಾನ. 3 ಕವನಗಳು ನಿಮಗೆ ಇಷ್ಟ ಆದರೆ, ನೀವು ಮೊದಲ ಸಲ ಈ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಕವಿತೆ ಕವನಗಳ ಜೊತೆಗೆ.